ಜೊತೆಗೆ ಎರಡನ್ನ ಬುಕ್ ಹೇಳ್ತಾರೆ. ಹೀಗಾಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸರ್ PDF ಬುಕ್ ಸರ್ ಇದು. ಹಾಗೆ ಕ್ಯಾಶ್ ಬುಕ್, ಲೆಜರ್ ಬುಕ್, ಸ್ಟಾಕ್ ಬಿಲ್ಡಿಂಗ್ ಬ್ಲಾಕ್ಸ್ ಇರ್ಬೋದು. ನಮಸ್ಕಾರ ರೀಪ್ಪ ಯಾದಗಿರಿ ಮಂದಿಗೆ. ನಮ್ಮ ಜಿಲ್ಲೆನ ಹಂಗೆ ನೋಡ್ರಿ, ಇಲ್ಲಿನ ಜನ ಬದುಕು ಕಟ್ಕೊಳ್ಳೋಕ್ಕೆ ಬೇರೆ ಜಿಲ್ಲೆಗೆ ವಲಸೆ ಹೋಗೋದು ಕಾಮನ್. ಅದು ವಿದ್ಯಾಭ್ಯಾಸಕ್ಕಾಗಿರಲಿ ಇಲ್ಲ ದುಡಿಮೆ ಆಗಿರಲಿ. ಏನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿದ್ರ, ಇರಿ ಬಂದೆ ವಿಷಯಕ್ಕೆ. ಏನಿಲ್ಲ ಕಣ್ರಿ, ಬುಕ್ಸ್ಗಾಗಿ ಅಲ್ಲಿ ಇಲ್ಲಿ ವಲಸೆ ಹೋಗೋದೆಲ್ಲ ಬೇಡ ಇನ್ಮೇಲೆ. ಯಾಕಂತಂದರೆ ನಮ್ಮ ಜಿಲ್ಲೆಯ ಭತ್ತದ ಕಣಜ ಅಂತ ಹೆಸರಾಗಿರುವ ಹುಣಸಗಿ ತಾಲೂಕಿನ ಎಲ್ಲರ ನೆಚ್ಚಿನ ಪುಸ್ತಕಾಲಯ ನಮ್ಮ ದಂಡಿನ ಪುಸ್ತಕಾಲಯ. ಇಲ್ಲಿಗೆ ಬಂದರೆ ಸಾಕು ನೋಡ್ರಿಪ್ಪ, ನಿಮ್ಗೆ ಬೇಕಾದ ಪುಸ್ತಕ ಸಿಗ್ತಾವ, ಆಡೋಕೆ ಕ್ರಿಕೆಟ್ ಬ್ಯಾಟ್ ಸಿಗ್ತದ. ಹಂಗೆ ನಿಮ್ಮ ಮಕ್ಳು ಏನಾರಿದ್ರೆ ಆಟಿಕೆನೂ ತೊಗೊಂಡು ಹೋಗ್ಬೋದು. ಮತ್ತೆ ಯಾಕೆ ತಡ ಮಾಡ್ತೀರಿಪ್ಪ, ಒಂದು ಸಲ ಬಂದು ಈ ಪುಸ್ತಕಾಲಯಕ್ಕೆ ಭೇಟಿ ಕೊಟ್ಟು ಹೋಗ್ರಿ ಅಲ್ಲ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ನಮ್ಮ ಹೆಸರು ಮೊಹಮ್ಮದ್ ಅಂತ, MSI ಸ್ಟೇಟಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನಿಮ್ಮ ಮಾಡಿದೆ ಸರ್. ಅದು ಎಲ್ಲ ಕಡೆಯಿಂದನೂ ನಾನು ಕೇಳಿದೆ, ಇಲ್ಲಿ ಸುತ್ತಮುತ್ತ ನಮ್ಮ ಹುಣಸಿಯಲ್ಲಿ ಇರುವಂಥ ಹಳ್ಳಿಯಲ್ಲಿ ಹುಡುಗರೆಲ್ಲ ನಿಮ್ಮ ಬುಕ್ ಸ್ಟಾಲ್ ಬಗ್ಗೆ ಭಾಳ ಹೇಳ್ತಾ ಇದ್ರು. ಅಂಥ ವಿಶೇಷ ಏನಿದೆ ಸರ್ ನಿಮ್ಮ ಬುಕ್ ಸ್ಟಾಲಲ್ಲಿ? ಸರ್ ವಿಶೇಷ ಬಂದರೆ ಸರ್, ನಮ್ಮದು ಅಂಗಡಿ ಬಂದ್ಬಿಟ್ಟು ದಂಡಿನ ಬುಕ್ ಸ್ಟಾಲ್ ಅಂತ 10 ವರ್ಷ ಆಯ್ತು ಸರ್ ನಮ್ಗೆ ಓಪನಿಂಗ್ ಮಾಡಿ. ಹೋಗ ಯಶಸ್ವಿ 11th ಇಯರ್ಸ್ ರನ್ನಿಂಗ್ ಆಗ್ತಾಯಿದೆ ಸರ್. ಅದು ನಮ್ಮದು ಇನ್ನೊಂದು ವಿಶೇಷ ಏನಂದ್ರೆ ಸರ್, ಸುತ್ತಮುತ್ತ ಇಲ್ಲಿ ಇನ್ನು ಹಳ್ಳಿ ಲೆವೆಲ್ ವಾತಾವರಣ ಇದೆ ಸರ್ ಇವೆಲ್ಲ. ಹಿಂಗಾಗಿ ಸ್ವಲ್ಪ ಮಕ್ಕಳಿಗೆ ಅಥವಾ ಡಿಗ್ರಿ ಓದ್ತಿರೋರಿಗೆ ಸ್ಪರ್ಧಾತ್ಮಕ ಬುಕ್ಸ್ ಇರ್ಬೋದು, ಮತ್ತು PUC ಬುಕ್ಸ್ ಇರ್ಬೋದು, ಕಾದಂಬರಿ ಬುಕ್ಸ್ ಇರ್ಬೋದು, ಅಥವಾ ಮಹಾಕಾವ್ಯಗಳ ಬಗ್ಗೆ ಬುಕ್ಸ್ ಇರ್ಬೋದು, ರಾಮಾಯಣ ಮಹಾಭಾರತ ಅಥವಾ ಇನ್ನಿತರ ಕಾದಂಬರಿ ಬುಕ್ಸ್ ಅಥವಾ ಮಹಾಕಾವ್ಯಗಳು, ಇವೆಲ್ಲವನ್ನು ಕೂಡ ನಾವು ರಿಯಾಯಿತಿ ದರದಲ್ಲಿ ಅವೈಲೇಬಲ್ ಮಾಡಿ ಕೊಡ್ತಾ ಇದ್ದೀವಿ ಸರ್ ಇವಾಗ. ಸರ್ ಅಪ್ ಟು ಎಷ್ಟು % ಡಿಸ್ಕೌಂಟ್ ಸಿಗ್ಬೋದು? ಕಾಂಪಿಟೇಟಿವ್ ಬುಕ್ಸ್ ಬಂದರೆ ಸರ್ 25 to 30% ಡಿಸ್ಕೌಂಟ್ ಮಾಡಿಕೊಡ್ತೀವಿ ಸರ್ ಅದು. ಮತ್ತು PUC ಬುಕ್ಸ್ ಬಂದ್ಬಿಟ್ಟು 10% ಡಿಸ್ಕೌಂಟ್ ಮಾಡಿಕೊಡ್ತೀವಿ. ಮತ್ತು ಡಿಗ್ರಿ ಬುಕ್ಸ್, BA, BCom, BSc ಬುಕ್ಸ್ಗಳನ್ನು ರಿಯಾಯಿತಿ ದರದಲ್ಲಿ ಸಿಗ್ತವೆ ಸರ್. ಕಾಂಪಿಟೇಟಿವ್ ಬುಕ್ಸ್ ಅಂತ ಹೇಳಿದ್ರಲ್ಲ, ಯಾವ ಥರ ಕಾಂಪಿಟೇಟಿವ್ ಯಾವ ಬುಕ್ ಸರ್? ಮತ್ತು ಕಾಂಪಿಟೇಟಿವ್ ಬುಕ್ ಬಂದ್ಬಿಟ್ಟು ಸರ್ ಎಲ್ಲ ಎಕ್ಸಾಮಿಗೆ ಆಲ್ಮೋಸ್ಟ್ KPSC ಮತ್ತು KA ಮುಖಾಂತರ ಯಾವ ಎಕ್ಸಾಮ್ ಇದು ನಡೆಸ್ತಾರೆ ಇವಾಗ ಎಲ್ಲ ಬುಕ್ಸ್ ಇದೆ ಸರ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸರ್ PDF ಬುಕ್ ಸರ್ ಇದು. ಎಲ್ಲ PDO ಎಕ್ಸಾಮಿಗೆ ಮತ್ತು ಮೊನ್ನೆ ರೀಸೆಂಟಾಗಿ ಮುಗಿದಂಥ VAO ವಿಲೇಜ್ ಅಕೌಂಟೆಂಟ್ ಹೊಸ ಪೋಸ್ಟ್ ಆ ಎಕ್ಸಾಮ್ ಕೂಡ ಇನ್ಕ್ಲೂಡ್ ಆಗಿದೆ ಸರ್ ಇದರಲ್ಲಿ. ಇದು ಬಂದ್ಬಿಟ್ಟು ನೆಕ್ಸ್ಟ್ PSC ಎಕ್ಸಾಮ್ ಸರ್, ಡಾಕ್ಟರ್ KM ಸುರೇಶ್ ಬುಕ್ ಸರ್ ಇದು. PSI ಮತ್ತು PC ಎಕ್ಸಾಮ್ ಕೂಡ ಕವರ್ ಆಗುತ್ತೆ ಸರ್ ಇದು. ಮತ್ತು ಅದು ಬಿಟ್ಟು ನೆಕ್ಸ್ಟ್ ರೀಸೆಂಟಾಗಿ ಒಂದು ವೀಕ್ದಲ್ಲಿ ಬಂದು ಹೊಸ ಬುಕ್ ಸರ್ ಇದು, ಪೊಲೀಸ್ ಕಾನ್ಸ್ಟೇಬಲ್ ಬುಕ್. ಅದು ನಿಮ್ಮ ಹತ್ರ ರೀಸೆಂಟ್ ಆಗಿರೋಂಥ ಬುಕ್ಸ್ಗಳು ಕೂಡ ರೀಸೆಂಟ್ ಅಪ್ಡೇಟ್ ಆಗಿದ್ದು ಕೆಲವೊಂದು ಬುಕ್ಸ್ ಸರ್, ಅದು ಇಯರ್ ವೈಸ್ ಅಪ್ಡೇಟ್ ಮಾಡ್ತಾರೆ ಸರ್. ಅದು ಅಪ್ಡೇಟ್ ಇದ್ದು ಬುಕ್ಕನ್ನು ನಮ್ಮಲ್ಲಿ 2 ಡೇಸಲ್ಲಿ ಅಲ್ಲಿ ಪ್ರಿಂಟ್ ಆಗಿ ರಿಲೀಸ್ ಆದ ತಕ್ಷಣವೇ ನಮ್ಮ ಹತ್ರ ಕೂಡ ಅವೈಲೇಬಲ್ ಆಗುತ್ತೆ ಸರ್ ಅದು. ಹಾಂ ಸರ್. ಅದು ಬಿಟ್ಟರೆ ನೆಕ್ಸ್ಟ್ ಸರ್ ನೂತನ್ GK ಅಂತ ಸರ್, ಇದು BD ಪಾಟೀಲ್ ಸರ್ ಬಿಜಾಪುರದ ಒಂದು ಪ್ರಸಿದ್ಧವಾದ ಬುಕ್ ಸರ್ ಇದು. ಇದೇ ಬುಕ್ದಲ್ಲಿ ಎಲ್ಲ ಎಕ್ಸಾಮ್ಗೆ ಮತ್ತು ಎಲ್ಲ ವಿಷಯದಲ್ಲೇ ಇನ್ಕ್ಲೂಡ್ ಆಗಿದೆ ಸರ್. ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಸರ್ ವಿಶ್ವನಾಥ್ ನಾಯಕ್ ಸರ್ ಕರ್ನಾಟಕ ರಾಜ್ಯಗಳು ಅಂತ ಇದೆ ಸರ್. ಇದು ಎಲ್ಲ ಎಕ್ಸಾಮಿಗೆ ಆಲ್ಮೋಸ್ಟ್ PSC, PSI ಎಕ್ಸಾಮ್ಗೆ, PDO ಎಕ್ಸಾಮ್, KS, IAS ಲೆವೆಲ್ನಲ್ಲಿ ಇದೆ ಸರ್ ಎಕ್ಸಾಮ್ಗೆ. ಅದು ಬಿಟ್ಟು ಸರ್ ಇದು TET ಸರ್, ಶಿಕ್ಷಕರಿಗೆ ಆಗಿರ್ಬೋದು, TET ಮತ್ತು B.Ed ಕಾಂಪಿಟೇಟಿವ್ ಎಕ್ಸಾಮ್ ಓದೋರಿಗೆ ಕೂಡ ಈ ಬುಕ್ಸು ಯೂಸ್ ಆಗುತ್ತೆ ಸರ್. ಅದು ಬಿಟ್ಟು ರೀಸೆಂಟಾಗಿ ಎಕ್ಸಾಮ್ ಕಂಪ್ಲೀಟ್ ಮಾಡಿದಂಥ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಂದಂಥ ರೈಲ್ವೆ ಇಲಾಖೆ D ಗ್ರೂಪ್ ಬುಕ್ಸ್ ನಮ್ಮಲ್ಲಿ ಅವೈಲೇಬಲ್. ಅಂದರೆ ನೀವು ಸ್ಟೇಟ್ ಮತ್ತು ಹಾಂ ಸರ್, ಸ್ಟೇಟ್ ಮತ್ತು ಸೆಂಟ್ರಲ್ ಆಲ್ಮೋಸ್ಟ್ CRPF ಮತ್ತು D ಗ್ರೂಪ್ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಮತ್ತು RRBನಲ್ಲಿ ಇರುವಂಥ ಎಲ್ಲ ಬುಕ್ಸ್ನು ಸಿಗುತ್ತೆ ಸರ್ ನಮ್ಮ ಹತ್ರ. ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ NTPC RRB ಸರ್ ಅದು. ಹಾಗೆ ಸರ್ ಫೌಜಿ ಸೈನ್ಸ್ ಅಂತ ಎಲ್ಲ ಎಕ್ಸಾಮ್ಗೆ ಬರುತ್ತೆ, ಫೌಜಿ ಸೈನ್ಸ್ ಬುಕ್ ಅಂತ ಸರ್ ಇದು. ಮತ್ತು ಸರ್ ಇದು ಪರಿಸರ ಅಧ್ಯಯನ ಬುಕ್ ಅಂತ ಸರ್ ಇದು, ಇದನ್ನು ಕೂಡ ಎಲ್ಲ ಎಕ್ಸಾಮ್ಗೆ ಬರುತ್ತೆ ಬುಕ್ ಅಂತ ಸರ್. ಮತ್ತು ಆಮೇಲೆ PC PSIಗೋಸ್ಕರನೇ ಒಂದು ಅತ್ಯುತ್ತಮ ಬುಕ್ಸ್ ಅಂತ ಹೇಳಿದ್ರೆ ಪರಮ್ ಅಂತ ಹೊಸ ರೀಸೆಂಟ್ ಎಡಿಷನ್ ಸರ್ ಇವಾಗ ಎಚ್ಚರಿಗೌಡ PSS ಸರ್ದು ಬರೆದಿರುವಂಥ ಹೊಸ ಬುಕ್ಸ್. ಸರ್ ನಿಮ್ಮ ಹತ್ರ ಜಸ್ಟ್ ಕಾಂಪಿಟೇಟಿವ್ ಅಷ್ಟೇ ಇದೆಯಾ, ಮತ್ತು ಇನ್ಸ್ಪಿರೇಷನ್, ಕಾದಂಬರಿ ಮತ್ತು ಸಾಹಿತ್ಯ ಪ್ರೇಮಿಗಳಿಗೆ ಏನಾದ್ರು ಸಿಗುತ್ತೆ? ಹಾಂ ಸರ್, ಆ ಬುಕ್ಕನ್ನು ಸಿಗುತ್ತೆ ಎಲ್ಲ. ಎಕ್ಸಾಮ್ ಹೇಳ್ಬೇಕಂದ್ರೆ ಸರ್ ಇನ್ಸ್ಪಿರೇಷನ್ ಬುಕ್ಸ್ ಸರ್ ಇವೆಲ್ಲ, ಸಾವಯವ ಕೊನೆಯಲ್ಲಿ ಅಥವಾ ಮತ್ತು ಆಧ್ಯಾತ್ಮಿಕವಾಗ ಮತ್ತು ಮಹಾಭಾರತ, ರಾಮಾಯಣ ಮುಂತಾದ ಬುಕ್ ನಮ್ಮಲ್ಲಿ ಅವೈಲೇಬಲ್ ಸರ್. ಇದು ಮಹಾಭಾರತ, ವಾಲ್ಮೀಕಿ ರಾಮಾಯಣ ಮಹಾಭಾರತ ಸರ್ ಇದು. ಆಮೇಲೆ ಸರ್ ಮತ್ತು ಹಾರರ್ ಅಥವಾ ಯಾವುದೇನೋ ಪತ್ತೇದಾರಿ ಕಾದಂಬರಿ ಆಧಾರಿತ ಬುಕ್ಸ್ ಅಂದರೆ ಈ ಥರ ಪೊಲೀಸ್ ಸ್ಟೋರಿ ಇರ್ಬೋದು, ಆ ಥರ ಈ ಥರ ಬುಕ್ಸ್ ಇದೆ ಸರ್ ಇದು. ಮತ್ತು ಅದು ಅಲ್ಲದೆ ಮತ್ತು ಯಾವುದನ್ನ ಪ್ರವಾಸಗತನ ಅವ್ರ ಬಗ್ಗೆನೂ ಇದು ಬುಕ್ಸ್ ಇದೆ ಸರ್ ಅದು. ಮತ್ತು ಹೇಳ್ಬೇಕಂದ್ರೆ ನಮಗೆ ಇನ್ಸ್ಪಿರೇಷನ್ ಬಗ್ಗೆ ಸರ್, ಈಗಿನ ಯುವಕರಿಗೆ ಬೇಕಾಗಿದ್ದು ಇನ್ಸ್ಪಿರೇಷನ್ ಮತ್ತು ಮೋಟಿವೇಶನಲ್ ಬುಕ್ಸ್ ಆ ಥರ. ಇದು ಸೋಲೆ ಎಂಬುದು ಅಲ್ಪ ವಿರಾಮ, ಈ ಥರ ಸಾಧನೆಗೆ ನಮಗೆ ಉತ್ತೇಜನ ಮಾಡೋಕ್ಕೆ ಬುಕ್ಸ್ ಇದೆ ಸರ್. ಈ ಥರ ಕಾದಂಬರಿ ಬುಕ್ಸ್ ಇರೋದು. ಮತ್ತು ಈ ಥರ ಇನ್ಸ್ಪಿರೇಷನ್ ಬುಕ್ಸ್ ಅಂದರೆ ಮಣಿಕಾಂತ್ ಸರ್ ಇರುವಂಥ ಅಪ್ಪ ಅಂದರೆ ಆಕಾಶ ಅಥವಾ ನವಿಲುಗರಿ ಅಥವಾ ಅಮ್ಮ ಹೇಳಿದ 8 ಸುಡುಗಳು, ಈ ಥರ
ಮೋಟಿವೇಶನಲ್ ಬುಕ್ ನಮ್ಮಲ್ಲಿ ಸಿಗುತ್ತೆ ಸರ್. ಮತ್ತೆ ಯಾವ ತರಂತ ಪುಸ್ತಕಗಳು ನಿಮ್ಮ ಹತ್ರ ಸಿಗ್ತಾವ ಸರ್? ನಮ್ಮ ಹತ್ರ ಬರೀ ಪಠ್ಯ ಪುಸ್ತಕ ಅಥವಾ ಕಾಂಪಿಟೇಟಿವ್ ಬುಕ್ ಅದೇ ಪುಸ್ತಕ ಹೊರತುಪಡಿಸಿ ನಮ್ಮ ಹತ್ರ ಸ್ಕೂಲ್ ಮಕ್ಕಳಿಗೆ ಬೇಕಾದಂಥ ನೋಟ್ ಪುಸ್ತಕ, ಪೆನ್ಸ್ಗಳು ಮತ್ತು ಪೆನ್ಸಿಲ್ಗಳು ಎಲ್ಲ ಕಮ್ಮಿ ರೇಟ್ ಅಥವಾ ರಿಯಾಯಿತಿಯಲ್ಲಿ ಮತ್ತೆ ದೊರೆಯುತ್ತವೆ. ಮತ್ತು ಆಫೀಸಲ್ಲಿ ಯೂಸ್ ಬಂದರೆ ಸರ್ ಫೈಲ್ಸ್ ಇರ್ಬೋದು, ಮತ್ತು ಮಾರ್ಕೆಟಿಂಗ್ ಬಿಸ್ನೆಸ್ ಪರ್ಪಸ್ ಆಗಿ ಕ್ಯಾಶ್ ಬುಕ್ಕು, ಲೆಡ್ಜರ್ ಬುಕ್ಕು, ಸ್ಟಾಕ್ ಬುಕ್, ರಿಜಿಸ್ಟರ್ ಹಾಗೂ ಎಲ್ಲ ರೀತಿಯ ಹಾಜರಾತಿ ಪುಸ್ತಕಗಳು, ಸಿಬ್ಬಂದಿ ಹಾಜರಾತಿ, ಶಿಕ್ಷಕರ ಹಾಜರಾತಿ ಹಾಗೂ ಮಕ್ಕಳ ಹಾಜರಾತಿ ಪುಸ್ತಕಗಳು, ಹಾಗೆ ನೋಟ್ ಪುಸ್ತಕ, ರಿಜಿಸ್ಟರ್ ಪುಸ್ತಕಗಳು ಹಾಗೂ ಇನ್ನಿತರ ಸ್ಟೇಷನರಿ ಎಲ್ಲ ಥರದ ಸ್ಟೇಷನರಿ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತೆ ಸರ್. ಸರ್ ಬುಕ್ಸ್ ಜೊತೆಗೆ ನಿಮ್ಮ ಹತ್ರ ಸ್ಪೋರ್ಟ್ಸ್ ಐಟಮ್ಸ್ ಮತ್ತೆ ಕಪ್ಸ್ ಎಲ್ಲ ಸಿಗೋಂಗಿದಾವೆ ಸರ್? ಹಾಂ ಸರ್, ಎಲ್ಲ ಸಿಗುತ್ತೆ ಸರ್. ಅದು ಬುಕ್ಸ್ ಜೊತೆಗೆ ಪಠ್ಯ ಜೊತೆಗೆ ಆರ್ಡರ್ನ ಬುಕ್ ಅಲ್ಲ ಸರ್. ಹಿಂಗಾಗಿ ನಮ್ಮಲ್ಲಿ ಮಕ್ಕಳಿಗೋಸ್ಕರ ಗೇಮ್ಸ್ ಇರ್ಬೋದು, ಮತ್ತು ಕ್ರಿಕೆಟ್ ಬಾಲ್, ಮ್ಯಾಚ್, ರಾಕೆಟ್, ಕ್ಯಾರಮ್ ಬೋರ್ಡ್, ಈ ಥರ ವೈಯಕ್ತಿಕ ಅಥವಾ ಗುಂಪು ಆಟ ಮತ್ತು ಒಳಾಂಗಣ ಹೊರಾಂಗಣ ಎರಡು ಆಟದ ಮಟೀರಿಯಲ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ಹಾಗೆ ಮತ್ತು ಒಳಾಂಗಣ ಆಟಗಳಾದ ಬಿಲ್ಡಿಂಗ್, ಸಣ್ಣ ಮಕ್ಕಳಿಗೆ ಬಿಲ್ಡಿಂಗ್ ಬ್ಲಾಕ್ಸ್ ಇರ್ಬೋದು, ಅಥವಾ ಇವು ಈ ಥರ ಚಾರ್ಟ್ ಗೇಮ್ಸ್, ಎಕ್ಸಾಂಪಲ್ ಆಗಿ ಹಾವೇಣಿ ಆಟ, ಲೂಡೋ ಗೇಮ್ಸ್, ಚೆಸ್ ಬೋರ್ಡ್ ಆಟ, ಈ ಥರ ಎಲ್ಲ ಒಳಾಂಗಣ ಮತ್ತು ಆಟಗಳ ಚಾರ್ಟ್ ಅಥವಾ ಮಟೀರಿಯಲ್ಸ್ ನಮ್ಮಲ್ಲಿ ಸಿಗುತ್ತೆ. ಸ್ಪೋರ್ಟ್ಸ್ ಅಂಗಡಿನೇ ಇದೆ ಸರ್ ನಿಮಗೆ? ಹಾಂ ಸರ್, ಸ್ಪೋರ್ಟ್ಸ್ ಮಾಡ್ತೀವಿ ಸರ್. ಬಾಲು, ಬ್ಯಾಟ್ಸ್ ಇರ್ಬೋದು, ಮತ್ತು ವಾಲಿಬಾಲ್ಸ್, ಥ್ರೋಬಾಲ್ಸ್, ಫುಟ್ಬಾಲ್, ಮತ್ತು ರಾಕೆಟ್, ಶಟಲ್ ಬ್ಯಾಟ್, ರಾಕೆಟು, ಕಾಕ್ಸ್, ಎಲ್ಲ ರೀತಿಯಿಂದ ನಾವು, ಮತ್ತು ಕ್ರಿಕೆಟ್ ಬ್ಯಾಟು, ಸ್ಟಂಪ್ಸ್ ಎಲ್ಲ ಅವೈಲೇಬಲ್ ಇದೆ ಸರ್. ಅಂದ್ರೆ ನಿಮ್ಮ ಬುಕ್ ಸ್ಟಾಲ್ ಜೊತೆಗೆ ಸ್ಪೋರ್ಟ್ಸ್ ಶಾಪ್? ಹಾಂ ಸರ್, ಈಗ ಬುಕ್ ಸ್ಟಾಲ್ ಸೀಸನಲ್ಲಿ ಇರಲ್ಲ ಸರ್. ಈಗ ಸಮ್ಮರಲ್ಲಿ ಮಕ್ಕಳಿಗೆ ಆಟನ ಬಹುಮುಖ್ಯ ಅಲ್ಲ, ಹಿಂಗಾಗಿ ಆಟದ ಸಂಬಂಧಪಟ್ಟ ವಸ್ತುಗಳನ್ನು ನಾವು ಸೇಲ್ ಮಾಡ್ತೇವೆ ಸರ್. ಅದು ಬಿಟ್ಟು ಎಲ್ಲ ವಸ್ತುಗಳನ್ನು ಡಿಸ್ಕೌಂಟ್ ಮತ್ತು ಕಮ್ಮಿ ಬೆಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ.